ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮಹತ್ವದ ಕಾಯ್ದೆ ವಿಚಾರಣೆಗೆ ಬರಲಿದೆ. ಪೂಜಾ ಸ್ಥಳಗಳ ಸಿಂಧುತ್ವ ಕಾಯ್ದೆ ಪ್ರಶ್ನಿಸಿರುವಂತಹ ಅರ್ಜಿ ವಿಚಾರಣೆಗೆ ಬರಲಿದೆ. 1991ರ ಪೂಜಾ ಸ್ಥಳಗಳ ವಿಶೇಷ ಕಾಯ್ದೆಯನ್ನ ಸಿಂಧುತ್ವ ಪ್ರಶ್ನೆಯನ್ನ ಮಾಡಲಾಗಿತ್ತು. ಪಿವಿ ನರಸಿಂಹರಾವ್ ಅವರ ಕಾಲದಲ್ಲಿ ಈ ಕಾಯ್ದೆಯನ್ನ ತಂದಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮಹತ್ವದ ಕಾಯ್ದೆ ವಿಚಾರಣೆಯಾಗುತ್ತೆ. ಪೂಜಾ ಸ್ಥಳಗಳ ಸಿಂಧುತ್ವ ಕಾಯ್ದೆ ಪ್ರಶ್ನಿಸಿರುವಂತಹ ಅರ್ಜಿ ವಿಚಾರಣೆಗೆ ಬರಲಿದೆ. 1991ರ ಪೂಜಾ ಸ್ಥಳಗಳ ವಿಶೇಷ ಕಾಯ್ದೆ ಸಿಂಧುತ್ವವನ್ನ ಪ್ರಶ್ನೆ ಮಾಡಲಾಗುತ್ತೆ. ಇನ್ನು ಈ ಪಿವಿ ನರಸಿಂಹರಾವ್ ಅವರ ಕಾಲದಲ್ಲಿ ಈ ಕಾಯ್ದೆಯನ್ನ ಜಾರಿಗೊಳಿಸಿರ್ತಾರೆ. ಇವತ್ತು ಮಧ್ಯಾಹ್ನ 3:30ರ ಸುಮಾರಿಗೆ ವಿಚಾರಣೆ ನಡೆಯಲಿದೆ. ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಪೀಠದಲ್ಲಿ ವಿಚಾರಣೆ ಆಗುತ್ತೆ. ನ್ಯಾಯಮೂರ್ತಿ ಸಂಜಯ್ ಕುಮಾರ್, ಕೆವಿ ವಿಶ್ವನಾಥನ್ ಅವರ ತ್ರಿಸದಸ್ಯ ಪೀಠ ವಿಚಾರಣೆಗೆ ಬರಲಿದೆ. ಈ ಕಾನೂನು ಧರ್ಮಾಚರಣೆಯ ವಿರುದ್ಧವಾಗಿದೆ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ದೇಶದ ಪೂಜಾ ಸ್ಥಳಗಳು 1947ಕ್ಕೆ ಮುಂಚೆ ಹೇಗಿತ್ತು ಹಾಗೆ ಮುಂದುವರಿಯುತ್ತದೆ. ಅವುಗಳ ಸ್ವರೂಪ ಬದಲಾವಣೆಗೆ ಕೋರ್ಟ್ನಲ್ಲಿ ದಾವೆ ಹೂಡುವಂತಿಲ್ಲ. ಕಾಯ್ದೆಯ ಈ ಅಂಶಗಳನ್ನು ಪ್ರಶ್ನಿಸಿ ಕೋರ್ಟ್ಗೆ ಅಶ್ವಿನ್ ಕುಮಾರ್ ಉಪಾಧ್ಯಾಯ ಅನ್ನುವರಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. 2021ರಲ್ಲಿ ಈ ಸಂಬಂಧ ಸರ್ಕಾರಕ್ಕೆ ನೋಟಿಸ್ ಅನ್ನ ಕೊಟ್ಟಿತ್ತು ಸುಪ್ರೀಂ ಕೋರ್ಟ್. ಪೂಜಾ ಸ್ಥಳ, ತೀರ್ಥಯಾತ್ರೆ ಸ್ಥಳ, ದೇವರ ಆಸ್ತಿ ಹಿಂಪಡೆಯುವಂತಹ ಹಕ್ಕು ಬೇಕು. ಹಿಂದೂ, ಜೈನ, ಬೌದ್ಧ, ಸಿಖ್ಖರಿಗೆ ಈ ಅವಕಾಶವನ್ನ ಕಲ್ಪಿಸುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಾಯ್ದೆಯ 2, 3, 4ನೇ ಸೆಕ್ಷನ್ಗಳ ಸಿಂಧುತ್ವ ಪ್ರಶ್ನಿಸಿ ಈಗ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮಥುರಾದ ದೇವಕಿನಂದನ ಠಾಕೂರ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ಎರಡೂ ಅರ್ಜಿಗಳ ಸಂಬಂಧ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತ್ರಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬರಲಿದೆ. ಮೊಘಲರ ದಾಳಿ ಸಂದರ್ಭದಲ್ಲಿ ಕೆಲ ಧಾರ್ಮಿಕ ಕೇಂದ್ರ ಕೆಡವಲಾಗಿತ್ತು. ಭಾರತದ ಧಾರ್ಮಿಕ ಕೇಂದ್ರಗಳನ್ನ ಪರಿವರ್ತಿಸಲಾಗಿದೆ ಎಂಬ ಆರೋಪ ಮಾಡಿದ್ದಾರೆ. ಹಾಗಾಗಿ ಇವತ್ತು ಎರಡೂ ಅರ್ಜಿಗಳು ವಿಚಾರಣೆಗೆ ಬರಲಿದೆ. ವಿಚಾರಣೆ ನಂತರ ಏನಾಗುತ್ತೆ ತೀರ್ಪು ಕಾಯ್ದು ನೋಡಬೇಕಾಗಿದೆ.